ನಮ್ಮ ಜೊತೆ ಈಗ MLC ಆದಂತ ರವಿಕುಮಾರ್ ಇದ್ದಾರೆ, ಮಾತಾಡ್ಸೋಣ. ಸರ್, ಪ್ರತಿಭಟನೆ ಉದ್ದೇಶ ನೋಡಿ, ಬರೀ ಅಲ್ಪಸಂಖ್ಯಾತರನ್ನ ಕೇಂದ್ರೀಕರಿಸಿ ಬಜೆಟ್ ಅನ್ನು ನೀಡಲಾಗಿದೆ ಮತ್ತು ಕೇಂದ್ರ ಸರ್ಕಾರವನ್ನು ಬೈತಾ ಇರ್ತಕ್ಕಂಥ ಬಜೆಟ್ ಇದಾಗಿದೆ. ಸಾಲವನ್ನ ಮಾಡಿ ಕೊಟ್ಟಿರ್ತಕ್ಕಂಥ ಬಜೆಟ್ ಇದಾಗಿದೆ. ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಿದ್ದಾರೆ. SC ST OBCಗಳನ್ನು ಕಡೆಗಣಿಸಿದ್ದಾರೆ. ಓನ್ಲಿ 2ನೇ ಟಿಪ್ಪು ಸುಲ್ತಾನ್ ಸಿದ್ದರಾಮಯ್ಯ ಅವರು ಇವಾಗ ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದ್ದಾರೆ, ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಇಷ್ಟು ಒಳ್ಳೆ ಬಜೆಟ್ ಕೊಟ್ಟಿದ್ರು ಕೂಡ NDAಗೆ ಏನು ಒಂದು ಶ್ಲಾಘನೆ ಹೇಳ್ದೇನೆ ಹಳೆ ಪುರಾಣ UPA ಗೌರ್ಮೆಂಟಿನ ಬಜೆಟ್ಟಿನ ಬಗ್ಗೆ ಮಾತಾಡಿದರೆ ಸಿದ್ದರಾಮಯ್ಯ ಅವರಿಗೆ ಇದು ಹೋಪ್ಲೆಸ್ ಬಜೆಟ್. ಸರ್, ಆದರೂ ಕಾಂಗ್ರೆಸ್ ಹೇಳ್ತಿರೋದು ಇದು ರೈತ ಪರವಾದ ಬಜೆಟ್, ಇದರಲ್ಲಿ ಯಾವುದೇ ರೀತಿಯ ಮೋಸ ಆಗಿಲ್ಲ. ರೈತರಿಗೆ ಏನು ಕೊಟ್ಟಿದ್ದಾರೆ ಹೇಳ್ಬಿಡ್ಲಿ. ಅದು ರೈತರಿಗೆ ಏನೇನು ಕೊಟ್ಟಿಲ್ಲ. ಸಾಲ ಮಾಡಿದ್ದಾರೆ, ರೈತರಿಗೆ ಪರಿಹಾರ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ತುಂಬಿಸಿದ್ದಾರೆ ಈ ಬಜೆಟ್ನಲ್ಲಿ. ಸರ್, ಅವರು ಕೇಂದ್ರದಲ್ಲಿ ನಮ್ಗೆ ಅನುದಾನ ಬಂದಿಲ್ಲ, ಆ ಬಗ್ಗೆ ನಾವು ಮಾತ್ರ ಪ್ರಸ್ತಾಪ ಮಾಡಿದ್ದೀವಿ, ಬೇರೆ ಬಿಟ್ಟು ಏನು ಪ್ರಸ್ತಾಪ ಮಾಡಿಲ್ಲ. ನಿಮ್ಮ UPA ಗೌರ್ಮೆಂಟಲ್ಲಿ ಎಷ್ಟು ಬಂದಿತ್ತು? ಅದರ 243 ಪಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಓಪನ್ ಆಗಿ ಚರ್ಚೆಗೆ ಬನ್ನಿ. ಕೇಂದ್ರ ಸರ್ಕಾರದಿಂದ ಎಷ್ಟು ಬಂದಿತ್ತು, ನಿಮ್ಮ ಸರ್ಕಾರದಲ್ಲಿ ಎಷ್ಟು ಬಂದಿತ್ತು, ನಾವು ಉತ್ತರ ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟು ರವಿಕುಮಾರ್ ಅವರ ಮತ್ತು ಕ್ಯಾಮ್ರಾ ಸಂಗಿರಿ ಜೊತೆ ಕೇಸ್ ಮಾಡ್ತೀನಿ, BTV ಬೆಂಗಳೂರು.